ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಚಿರ್ಮುರಿ ಮಾಡೋಣ ಮನೇಲೆ. ಇದು ನೋಡಿ, ಕಳೆಕಾಯಿ ಬೀಜ ನಾನು ಹುರಿದಿಟ್ಕೊಂಡಿದ್ದೀನಿ ಕ್ರಿಸ್ಪಿ ಆಗೋವರೆಗೂ. ಇದು ನೋಡಿ ಸೇವ್, ಇದು ಅಂದರೆ ಚೊಚ್ಚೋವು, ಸ್ವಲ್ಪ ಜೀರಿಗೆ ಪುಡಿ, ಅಚ್ಕಾರದ ಪುಡಿ, ಚಿಟಿಕೆ ಅರಿಶಿನ, ಇದೊಂದು ಅರ್ಧ ನಿಂಬೆ ಹುಳಿ ರಸ ಇದೆ, ಬೆಲ್ಲದ ಪುಡಿ 1 ಚಿಕ್ಕ ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಕೊಕೊನಟ್ ಆಯಿಲ್ ಅಂದರೆ ಪ್ಯೂರ್ ಕೊಬ್ಬರಿ ಎಣ್ಣೆ, 2 ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ 4, 1 ಟೊಮೆಟೊ, ಕ್ಯಾರೆಟು ನಾನು ತುರಿದಿಟ್ಕೊಂಡಿದ್ದೀನಿ ಸಣ್ಣಗೆ. ಇದು ನೋಡಿ ಕಡಲೆ ಪುರಿ, ಸಪ್ಪೆ ಪುರಿ. ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಾನು ಬಿಸಿ ಮಾಡಿಕೊಂಡೆ ಒಂದು ಪಾತ್ರೆಗೆ. ನೋಡಿ, ಇವಾಗ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಪ್ಯೂರ್ ಕೊಬ್ಬರಿ ಎಣ್ಣೆ ಫ್ರೆಂಡ್ಸ್. ಇದು ಒಮ್ಮೆ ಟ್ರೈ ಮಾಡಿದ್ದೆ ನಾನು ನಿಮ್ಮ ಮನೇಲಿ. ನೋಡಿ, ಬೆಲ್ಲದ ಪೌಡ್ರ್ ಹಾಕ್ತಾಯಿದ್ದೀನಿ. ಈ ಬೆಲ್ಲದ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಚಿರ್ಮುರಿಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ನೀವು ನೋಡ್ತಾ ಇರ್ಬೋದು, ಮಕ್ಕಳು ಕೇಳ್ತಾರೆ ಏನಾದರೂ ಮಾಡಿಕೊಡಮ್ಮ, ಸಂಜೆ ಟೈಮ್ ಸ್ಕೂಲಿಂದ ಬಂದಾಗ ಮಾಡಮ್ಮ ಅಂತಾರೆ. ಮಾಡಿದ್ದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ನಾನು ಸ್ಪೈಸಸ್ ಹಾಕಿದೆ, ಚೂರು ಅಚ್ಕಾರದ ಪುಡಿ, ಚಿಕ್ಕೆ ಅರಿಶಿನ, ಜೀರಿಗೆ ಪುಡಿ ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನೋಡಿ, ತುರಿದಿಟ್ಕೊಂಡಿರೋ ಈರುಳ್ಳಿ 2, ಟೊಮೆಟೊ 1, ಆ್ಯಪಲ್ ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ 3ರಿಂದ 4, ಒಂದೇ ಒಂದು ಕ್ಯಾರೆಟ್. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಒಂದಕ್ಕೊಂದು ಮಸಾಲೆ ಬೆರಿಬೇಕು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇದನ್ನು ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಚೆನ್ನಾಗಿ ಈಗ ಸ್ಪೂನ್ ಸೈಜಿಂದ ಒಂದು ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಆಗುತ್ತೆ. ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತಿದು, ಎಲ್ಲರೂ ಇಷ್ಟಪಟ್ಕೊಂಡು ತಿಂದರು. ಈ ಚಿರ್ಮುರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇದು ಕಡಲೆಕಾಯಿ ಬೀಜ ಏನಕ್ಕೆ ಹಾಕ್ತೆ ಅಂದರೆ ತಿನ್ನುವಾಗ ಚೆನ್ನಾಗಿರುತ್ತೆ ಕಂಚಿಯಾಗೆ ಅಂದ್ಬಿಟ್ಟು ನಾನು ಡ್ರೈ ರೋಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ನೋಡಿ, ಸೇವ್, ಇದು ಅಂದರೆ ಚೊಚ್ಚವು, ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ನಿಂಬೆ ಹುಳಿನ ರಸನೂ ಹಾಕಿದೆ. ನೋಡಿ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಒಮ್ಮೆ ಮಾಡಿ.